ಕೊಂಡಂತ ಮಾಹಿತಿ ಇಲ್ಲ ನನಗೆ. ನಮ್ಮ ಆಫೀಸರ್ಸ್ ಹೇಳಿದ್ರೆ ನಾನು ಏನು ಹೇಳಬಾರ್ದು ಆ್ಯಕ್ಚುಲಿ ಅವ್ರಿಗೆ ವಿ ಆರ್ ನಾಟ್ ಅಲೌಡ್ ಟು ಟಾಕ್ ಅಂತ ಹೇಳಿದ್ರು. ಇಡಿ ವಿಚಾರವಾಗಿ ಇಡಿ ಪರಮೇಶ್ವರ್ ಒಡೆತನದ ಸಂಸ್ಥೆಗಳ ಮೇಲೆ ಏನು ಇಡಿ ದಾಳಿ ಮಾಡಿತು ಆ ವಿಚಾರವಾಗಿ ಪ್ರಹ್ಲಾದ್ ಜೋಶಿ ಒಂದು ಹೇಳಿಕೆ ನೀಡಿದ್ದಾರೆ ಸರ್. ಕಾಂಗ್ರೆಸ್ ನಲ್ಲಿರುವಂತಹ ಪರಮೇಶ್ವರ್ ವಿರುದ್ಧದ ಗುಂಪೆ ದಾಖಲೆಗಳನ್ನ ಇಡಿಗೆ ಸಬ್ಮಿಟ್ ಮಾಡಿದೆ, ಹಾಗಾಗಿನೇ ರೈಡ್ ಆಗಿದೆ ಅಂತ. ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು, ಬಹುಶಃ ಅವರಿಗೆ ಸಂಪೂರ್ಣವಾದಂತ ಮಾಹಿತಿ ಇರ್ತದೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಇಡೀ ಎಲ್ಲ ಅವರ ಅಂಡರಲ್ಲೇ ನಡೀತಾ ಇದ್ದಾರೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು, ಪ್ರಹ್ಲಾದ್ ಜೋಶಿ ಅವರು, ಎಲ್ಲ ಇನ್ಕಮ್ ಟ್ಯಾಕ್ಸ್ ಇಡಿ ಎಲ್ಲಾನು ಕೂಡ ಅವರ ಇದರಿಂದೇ ಆಗ್ತಾ ಇದೆ. ಅವರು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ. ಮತ್ತೆ ಅವ್ರು ಗೊತ್ತಿದೆ ನಂಗೆ ಆಯ್ತಲ್ಲ. ಹಾಗಿದ್ರೆ ಹೇಳಿ ಅವರು ಯಾರು ಮಾಹಿತಿ ಒಂದು ನಿಮಿಷ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ವೇಟ್ ಕಂಪ್ಲೇಂಟ್ ಒಂದ್ ಕೆಲಸ ಮಾಡಲಿ. ಅವರು ಪ್ರಹ್ಲಾದ್ ಜೋಶಿ ಅವರು ಯಾರು ಕಾಂಗ್ರೆಸ್ ಅವ್ರು ಕೊಟ್ಟಿದ್ದಾರೆ ಅದನ್ನು ಗೊತ್ತಿರ್ತದೆ ಅವ್ರಿಗೆ. ಕಾಂಗ್ರೆಸ್ ಅವರು ಯಾರು ಕಾಗದ ಪತ್ರ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರು ಬಹಿರಂಗ ಹೇಳ್ಬಿಡಿ ಅದನ್ನ. ಪ್ರಹ್ಲಾದ್ ಜೋಶಿ ಹೇಳಲ್ಲ. ಪ್ರಹ್ಲಾದ್ ಜೋಶಿ ಅವರು ಸುಮ್ಮನೆ ಗಾಳಿ ಹಾಕೊಂಡು ಬಿಡ್ಬಿಡ್ರಿ, ಹೇಳ್ಬಿಡಿ ಅಂತ ಅವ್ರು ಮಾಡಿದ್ದಾರೆ. ಯಾರು ಮಾಡಿದಾರಪ್ಪ? ನೀವು ಅದು ಹಿಂಗೆ ಯಾಕೆ ಹೇಳ್ತೀರಾ? ಯಾಕೆ ನಿಮ್ ಧೈರ್ಯ ಇರುವ ಪ್ರಹ್ಲಾದ್ ಜೋಶಿ ಅವ್ರಿಗೆ ಬರೆದು ಪಡಿಸ್ರಿ. ಅಂದ್ರೆ ಇಡಿಯವರು ಎಲ್ಲ ಪ್ರಹ್ಲಾದ್ ಜೋಶಿ ಅವ್ರಿಗೆ ರಿಪೋರ್ಟ್ ಮಾಡ್ತಾರೆ ನಂಗೆ ಆಯ್ತಲ್ಲ. ಅದ್ರ ಕಲ್ಲೂರು ನೋಡಿ, ಇದೆಲ್ಲವೂ ಕೂಡ ಹೇಳ್ತೀನಿ. ಈಗ ಮೆಡಿಕಲ್ ಕಾಲೇಜಸ್, ಸಂಸ್ಥೆಗಳು ಇವೆಲ್ಲರೂ ಕೂಡ ನಾನು ಯೂನಿವರ್ಸಿಟಿ ಅಧ್ಯಕ್ಷರಲ್ಲಿ ಇಲ್ಲಿ ಆಡಿಟ್ ಸಂದರ್ಭದಲ್ಲಿ ಅವರು ಇನ್ಕಮ್ ಟ್ಯಾಕ್ಸ್ ಅವರು, ಇಡಿ ಅವರು, ವೆರಿಫಿಕೇಶನ್ಸ್ ಇದು ನೋಡ್ತಿರ್ತಾರೆ. ಇದು ಒಂದು ಪಾರ್ಟ್ ಅದು ಅಷ್ಟೇ. ಪರಮೇಶ್ವರ್ ಇಸ್ ಇಂಡಿಪೆಂಡೆಂಟ್ ಆಸ್ ಎ ಮಿನಿಸ್ಟರ್. ಅವರ ಸಂಸ್ಥೆ ಅವ್ರಿಗೆ ಅದು ಟ್ರಸ್ಟ್ ಇದೆ, ಸಿದ್ಧಾರ್ಥ ಟ್ರಸ್ಟ್ ಇಸ್ ಇಂಡಿಪೆಂಡೆಂಟ್. ನಮ್ಮಲ್ಲಿ BLD ಸಂಸ್ಥೆ, BLD ಯೂನಿವರ್ಸಿಟಿ ಇಸ್ ಇಂಡಿಪೆಂಡೆಂಟ್, MB ಪಾಟೀಲ್ ಸೊಸೈಟಿ ಟ್ರಸ್ಟ್. ಕರ್ನಾಟಕದಲ್ಲಿ ಏಕನಾಥ್ ಶಿಂದೆ ಅಜಿತ್ ಪವಾರ್ ಉಟ್ಕೊಳ್ಳುವಂತ ಮುನ್ಸೂಚನೆ ಯಾರಿಗೆ? ಈ ರೀತಿ ಬೆಳವಣಿಗೆ ನಮ್ಮಲ್ಲಿ ಯಾರು ಏಕನಾಥ್ ಶಿಂದೆಗಳು ಇಲ್ಲ, ಯಾರು ಇದಿಲ್ಲ. ನಿಮ್ಗೆ ಗೊತ್ತಿದೆ, ಬಿಜೆಪಿ ಅವರೇ JDS ನವರೇ ಈ ಕಡೆ ಬರ್ತಾ ಇದ್ದಾರೆ. ಗೊತ್ತಿದೆ ಯಾಕೆ ಕಾರಣ? ಟೆಕ್ನಿಕಲ್ ಕಾರಣದಿಂದ, ಲೀಗಲ್ ಕಾರಣದಿಂದ ಸುಮ್ಮನೆ ಇದ್ದಾರೆ. ಸಂದರ್ಭ ಬಂದಾಗ ಬರ್ತಾರೆ. ನಿಮ್ಗೂ ಗೊತ್ತಿದೆ ಅದು, ನನಗೇನು ಗೊತ್ತಿಲ್ಲ ಅಂತಲ್ಲ. ಇನ್ನೂ ಆಡಪ್ ಆಗ್ತಾ ಇದಾರೆ. ಬಿಜೆಪಿ ಅವರು ದಳದವರು ಆಡಪ್ ಆಗ್ತಾ ಇದಾರೆ. ಯಾಕಂದ್ರೆ ಗೊತ್ತಿಲ್ವಾ? ಓಪನ್ ಬಹಿರಂಗವಾಗಿ ಕೂಡ ಮುಂದಿಸ್ಕೊಂಡಿದ್ದಾರೆ. ಯಾರ ನೇತೃತ್ವ? ಕಾಂಗ್ರೆಸ್ ನೇತೃತ್ವ. ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರ ನೇತೃತ್ವ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನೇತೃತ್ವ ಸಾಮೂಹಿಕ ಹೈಕಮಾಂಡ್ ಅಂತಿಮ ಇಲ್ಲ. ಕನ್ಸಲ್ಟೆಂಟ್ ಅಡ್ವೈಸರ್ ತಗೊಂಡು